ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ರಾಮನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ರಾಮನು ಸಂಶಯಗೊಂಡು ಭ್ರಮೆಗೆ ಒಳಗಾಗಿ ದುಃಖಕ್ಕೆ ಈಡಾಗಿದ್ದ. ಆ ಸಂದರ್ಭದಲ್ಲಿ ರಾಮ ವಸಿಷ್ಠರನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ರಾಮನಿಗೆ ತಕ್ಕನಾದ ಉತ್ತರಗಳನ್ನ ವಸಿಷ್ಠರು ತಿಳಿಸ್ಕೊಡ್ತಾಯಿದ್ರು. ಈಗ ರಾಮನಿಗೆ ಸಂದೇಹ ಪರಿಹಾರವಾಯಿತು. ಅದನ್ನು ರಾಮ ವಸಿಷ್ಠರ ಬಳಿಯಲ್ಲಿ ಆರೈಕೆ ಮಾಡ್ಕೊಳ್ತಾ ಇದ್ದಾನೆ. ಇದು ಹೇಯ, ಇದು ಉಪಾದೇಯ, ಇದು ಸತ್, ಇದು ಅಸತ್ ಎಂಬ ಚಿಂತೆಯ ರೂಪ ಭ್ರಮವು ಸಂಪೂರ್ಣವಾಗಿ ಎಲೆ ಮುನೀಂದ್ರನೇ ಶಾಂತವಾಯಿತು. ನನಗೆ ಭ್ರಾಂತಿಯಿಂದಾಗಿ ಏನಾಗಿತ್ತು ಅಂದರೆ, ಇದು ಸತ್ತು, ಇದು ಅಸತ್ತು, ಇದು ಸದ್ವಸ್ತು, ಇದು ಅಸದ್ವಸ್ತು, ಇದು ಹೇಯವಾದದ್ದು, ಸ್ವೀಕರಿಸಲು ಯೋಗ್ಯವಾದದ್ದು, ಇದು ಉಪಾದೇಯವಾದದ್ದು, ಇದು ಬಿಡತಕ್ಕಂಥದ್ದು, ಹೀಗೆ ಅನೇಕ ರೀತಿಯ ಗೊಂದಲಗಳು ನನ್ನಲ್ಲಿ ಚಿಂತೆಯ ರೂಪಾಗಿ ಸಂಪೂರ್ಣ ಭ್ರಮೆಗೆ ಒಳಗಾಗಿದ್ದೆ ನಾನು. ಎಲೆ ಮುನೀಂದ್ರನೇ, ಸದ್ಗುರುನಾಥನೇ, ಈಗ ನನಗದೆಲ್ಲ ನಿನ್ನ ಉಪದೇಶದಿಂದ ನನಗೆ ಅದು ಶಾಂತವಾಯಿತು ಅಂತ ಗುರುವಿನಲ್ಲಿ ಅರಿಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ನನಗೆ ಸ್ವರ್ಗವು ಬೇಕೆಂಬ ಅಭಿಲಾಷೆ ಇಲ್ಲ. ನನಗೆ ಸ್ವರ್ಗ ಬೇಕು ಅನ್ನೋ ಅಭಿಲಾಷೆ ಇಲ್ಲ ಗುರುಗಳೇ. ರೌರವವೂ ಬೇಡವೆಂಬ ದ್ವೇಷವೂ ಇಲ್ಲ. ಅದೇ ರೀತಿಯಲ್ಲಿ ರೌರವ ನರಕವೂ ಬೇಡ ನನಗೆ ಅಂತ ದ್ವೇಷ ಕೂಡ ಇಲ್ಲ. ನನಗೆ ಸ್ವರ್ಗವೂ ಬೇಡ, ನರಕವೂ ಬೇಡ. ಆದರೆ ನರಕ ಬೇಡ ಅನ್ನೋ ದ್ವೇಷವೂ ಇಲ್ಲ, ಸ್ವರ್ಗ ಬೇಕು ಅನ್ನೋ ಇಚ್ಛೆಯೂ ಇಲ್ಲ. ಎರಡರ ಬಗ್ಗೆನೂ ನನಗೇನೂ ಇಲ್ಲ. ಸುತ್ತದಿರುವ ಮಂದರದಂತೆ ಸ್ಥಿರವಾಗಿ ಆತ್ಮಸಂಸ್ಥನಾಗಿ ಇರುವೆನು. ಮಂದರ ಪರ್ವತ ಸುತ್ತೋದಿಲ್ಲ, ತನ್ನಷ್ಟಕ್ಕೆ ತಾನು ಸ್ಥಿರವಾಗಿ ಹೇಗೆ ಇದೆಯೋ ಆ ರೀತಿಯಲ್ಲಿ ಸ್ಥಿತಮನಸ್ಕನಾಗಿ ಸ್ಥಿತಪ್ರಜ್ಞನಾಗಿ ನಾನು ಸುಖವಾಗಿದ್ದೀನಿ. ನಾನೀಗ ಯಾವುದೇ ಥರದ ಜಂಜಾಟವಿಲ್ಲದೆ, ಗೊಂದಲವಿಲ್ಲದೆ, ಯಾವುದೇ ಥರದ ನೋವುಗಳಿಲ್ಲದೆ ನಾನೀಗ ನಿಮ್ಮ ಉಪದೇಶದಿಂದ ಸ್ಥಿತಮನಸ್ಕನಾಗಿದ್ದೀನಿ ನಾನು ಅಂತ ರಾಮ ಹೇಳ್ತಾ ಇದ್ದಾನೆ. ಕಡೆಗೋಲಾಗಿದ್ದ ಕಾಲದಲ್ಲಿ ಕ್ಷೀರ ಸಮುದ್ರದಿಂದ ತುಂತುರುಗಳನ್ನು ಹಾರಿಸಿ 3 ಲೋಕಗಳನ್ನು ತುಂಬುತ್ತಿದ್ದ ಮಂದರವು ಕಡೆಯುವುದು ನಿಂತಾದ ಸುಮ್ಮನಾಗಿರುವಂತೆ ರಾಮನಾದ ನಾನು ನಿರ್ಭಯನಾಗಿ ಸುಖವಾಗಿರುವೆನು. ಮಂದರ ಪರ್ವತವನ್ನು, ಕ್ಷೀರಸಾಗರವನ್ನು ಕಡಿಯಲಿಕ್ಕೆ ಉಪಯೋಗಿಸಿದಾಗ ಅದು ಮಂತು ಅಂತ ಹೇಳ್ತಾರೆ. ಮಂತು ಅಂದರೆ ಮಜ್ಜಿಗೆ ಕಡಿಯೋದಕ್ಕೆ, ಮಜ್ಜಿಗೆಯನ್ನು ಕಡಿದು ಬೆಣ್ಣೆ ತೆಗೆಯೋದಕ್ಕೆ ಬಳಸ್ತಕ್ಕಂಥ ಒಂದು ಕಡೆಗೋಲು. ಅದಾಗಿತ್ತು ಯಾವುದು? ಮಂದರ ಪರ್ವತ ಕ್ಷೀರಸಾಗರವನ್ನು ಕಡೆಯುವಾಗ, ಅಮೃತವನ್ನು ಪಡ್ಕೊಳ್ಳುವಾಗ. ಆಗ ಅದೇನಾಗ್ತಾಯಿತ್ತು, ಕಡಿದಾಗ ಆಚೆ ಎಡಕ್ಕೆ ಒಂದು ರೌಂಡು, ಬಲಕ್ಕೆ ಒಂದು ರೌಂಡು ಸುತ್ತಾ ಇತ್ತಲ್ಲ. ಆಗೇನಾಗ್ತಿತ್ತು, ಕಡೆಯುವ ರಭಸಕ್ಕೆ ಕ್ಷೀರಸಾಗರದ ಹನಿಗಳು ಹೊರಗೆ ಚೆಲ್ತಾ ಇದ್ದು. ಆದರೆ ಕಡೆಯುವುದು ನಿಂತಾಗ ಏನಾಯಿತು, ಮಂದರ ಪರ್ವತ ಸ್ಥಿರವಾಗಿ ನಿಂತ್ಕೊಂಡಿತ್ತು. ಈ ರೀತಿಯಲ್ಲಿ ನನ್ನ ಮನಸ್ಸು ಅಶಾಂತಿಗೆ ಒಳಗಾಗಿದ್ದಾಗ, ಸಂಪೂರ್ಣ ಭ್ರಮೆಗೆ ಒಳಗಾಗಿ ನನಗೆ ಇದು ಸತ್ತು, ಇದು ಅಸತ್ತು, ಇದು ಹೇಯ, ಇದು ಉಪಾದೇಯ ಅನ್ನುವ ಅನೇಕ ಭ್ರಮರೂಪ, ನನಗೆ ಚಿಂತೆಯ ರೂಪು ಭ್ರಮೆಯಿಂದ ಕಾಡ್ತಾ ಇತ್ತು. ಆದರೆ ಈಗ ನಾನೇನಾಗಿದ್ದೀನಿ, ಕಡೆಯುವುದನ್ನು ನಿಂತಾಗ ಆ ಮಂದರ ಪರ್ವತ ಹೇಗೆ ಸ್ಥಿರವಾಗಿ ನಿಂತಿದೆಯೋ ಆ ರೀತಿಯಲ್ಲಿ ಈಗ ನಾನು ನಿರ್ಭಯನಾಗಿ ಸುಖವಾಗಿದ್ದೀನಿ. ನನಗೀಗ ಯಾವುದೂ ಇಲ್ಲ. ಈ ರಾಮನ ಹೃದಯದಲ್ಲಿ ನಾನಾ ಕುಸಂದೇಹಗಳು ಹುಟ್ಟಿಕೊಂಡು, ಇದು ವಸ್ತು, ಇದು ಅವಸ್ತು, ನೋಡು ಎಂದು ಉರಿಗಳು ಉರಿದಂತೆ ಎದ್ದು ಕುಣಿತಿದ್ದುವಲ್ಲ, ಆ ಕಲ್ಪನೆಗಳೇ ಈಗ ಶಾಂತವಾಗಿರುವವು. ನನ್ನ ಹೃದಯದಲ್ಲಿ ಗುರುಗಳೇ ಉರಿಗಳು ಎದ್ದು ಕುಣಿತಾಯಿತು. ಇದು ವಸ್ತು, ಇದು ಅವಸ್ತು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಹೀಗೆ ನಾನಾ ರೀತಿಯ ಸಂದೇಹಗಳಿಗೆ ಎಡೆಮಾಡಿಕೊಟ್ಟು ನನ್ನ ಮನಸ್ಸಿನಲ್ಲಿ ಬೆಂಕಿ ಉರಿ ಅಂತ ಎದ್ದು ಕುಣಿತಾ ಇತ್ತು. ಈಗ ಅವೆಲ್ಲ ಶಾಂತವಾಯಿತು. ಈ ಜಗತ್ತು ಈಗ ಕಣ್ಣಿಗೆ ಕಾಣುತ್ತಿರುವಂತೆಯೇ ಇರುವುದು ಎಂದು ತಿಳಿದುಕೊಂಡು, ಈ ಜಗತ್ತಿನಿಂದ ಕಾರ್ಪಣ್ಯವನ್ನು ಹೊಂದುವ ಮೂಢನಂತೆ, ಎಲೆ ಮುನೀಶ್ವರ, ನಾನು ಇನ್ನು ಮುಂದೆ ಕಾರ್ಪಣ್ಯವನ್ನು ಹೊಂದುವುದಿಲ್ಲ. ಈ ಜಗತ್ತು ಹೀಗೇ ಇದೆ, ಕಣ್ಣು ಕಾಣ್ತಾ ಇರುವ ಜಗತ್ತು ಏನಿದೆಯಲ್ಲ, ಇದು ಸತ್ಯ ಅಂತ ತಿಳ್ಕೊಂಡಿದ್ದೆ ನಾನು. ಇದರ ಕಾರ್ಪಣ್ಯವನ್ನು ನಿರೀಕ್ಷಿಸ್ತಾ ಇದ್ದೆ ನಾನು. ಆದರೆ ಈಗ ನನಗೆ ಅದಿಲ್ಲ, ಕಾರ್ಪಣ್ಯವನ್ನು ನಾನು ಹೊಂದೋದಿಲ್ಲ. ಈ ಭವಸಾಗರವೆಂಬುದು ಚಿತ್ರ ವಿಚಿತ್ರಗಳಾದ ಅಕುಲತೆಗಳೆಂಬ ತರಂಗಮಾಲೆಗಳುಳ್ಳದ್ದು, ಶುದ್ಧವಾಗಿ ಜಡವಾದದ್ದು, ಯಾವುದೊಂದು ಸ್ವತಂತ್ರ ವ್ಯಕ್ತಿಯೂ ಇಲ್ಲದ್ದು. ಇಂತಹ ಸಾಗರವನ್ನು ಎಲೆ ಭಗವಂತನೇ ನಿನ್ನ ಪ್ರಸಾದದಿಂದ ದಾಟಿದೆನು. ಭವಸಾಗರ ಅಂತಕ್ಕಂಥದ್ದು, ಭವಸಾಗರ ಅಂದ್ರೇನು, ಭವ ಅಂದ್ರೇನಿಲ್ಲಿ
ಹುಟ್ಟಿ ಹುಟ್ಟಿ ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಇದಕ್ಕೆ ಇಲ್ಲಿ ಭವಸಾಗರ ಅಂತಕ್ಕಂಥದ್ದು. ಈ ಭವಸಾಗರ ಚಿತ್ರ ವಿಚಿತ್ರವಾದ ತರಂಗಮಾಲೆಗಳ ಉಳ್ಳದ್ದು. ಹೌದು ತಾನೆ? ಇಲ್ಲೇನು ಒಂದೆರಡು ರೀತಿ ಬರ್ತಾ ಜೀವನದಲ್ಲಿ ಸಂಕಷ್ಟಗಳು, ಸುಖ ದುಃಖಗಳು ನಾವು ಅಂದುಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ಆ ಸಮಯ ಸಂದರ್ಭದಲ್ಲಿ ಬಂದಾಗ ಎಲ್ಲವೂ ಬದಲಾಗ್ತಾ ಹೋಗ್ತಾ ಇರ್ತದೆ. ಈ ರೀತಿಯಾಗಿ ತರಂಗಮಾಲೆಗಳದ್ದು ಶುದ್ಧವಾದದ್ದು, ಜಡವಾದದ್ದು, ಯಾವುದೇ ಥರದ್ದು ಏನೇನೋ ಬರ್ತೈತಲ್ಲ, ಈ ಯಾವುದೂ ಇಲ್ಲ. ಯಾವುದರಿಂದ? ಗುರುವಿನ ಕರುಣೆಯ ಪ್ರಸಾದದಿಂದಾಗಿ ಇವೆಲ್ಲವನ್ನು ದಾಟಿ ನಿಂತಿದ್ದೀನಿ ಗುರುಗಳೇ ನಾನು. ಈಗ ನನಗೆ ಆ ನೋವಿಲ್ಲ ಈಗ ನನಗೆ ಅಂತ ರಾಮ ಹೇಳ್ತಾ ಇದ್ದಾನೆ. ಸಂಪತ್ತಿನ ಅವಧಿಯನ್ನು ತಿಳಿದೆವು. ಸಂಪತ್ತು ಇದೆಯಲ್ಲ, ಅಂದರೆ ಸಿರಿ ಇದೆಯಲ್ಲ, ಹಣ ಐಶ್ವರ್ಯ ಇವೆಲ್ಲ, ಆ ಸಂಪತ್ತಿನ ಅವಧಿಯನ್ನು ತಿಳಿದೆವು. ಅವು ಎಷ್ಟು ಕಾಲ ಇರ್ತವೆ? ಖರ್ಚಾಗೋವರೆಗೂ ಇರ್ತವೆ. ಏನಲ್ಲೇ ಉತ್ಪತ್ತಿ ಆಗ್ತಾ ಇರ್ತದೆ ಅದು ಶಾಶ್ವತವಾದದ್ದಲ್ಲ. ಆಪತ್ತಿನ ಮೇರೆ ಯಾವುದು ಎಂಬುದನ್ನು ಅರಿತೆನು. ಆಪತ್ತಿನ ಮೇರೆ, ಅದರ ಬಾರ್ಡ್ರ್, ಆ ಗಡಿ ಇದೆಯಲ್ಲ, ಅದನ್ನು ಕೂಡ ತಿಳ್ಕೊಂಡೆ. ಪರಮೇಶ್ವರನೇ ಅಂದರೆ ಗುರುಗಳಿಗೆ ಹೇಳ್ತಾರದು, ನಿನ್ನ ದಯೆಯಿಂದ ನಾವು ಪರಿಪೂರ್ಣರಾಗಿರಬೇಕು. ಆದ್ದರಿಂದ ಸರ್ವಸಾರವಾದ ಭೂಮಾನಂದದ ವಿಷಯದಲ್ಲಿಯೂ ನಾವು ಅಧೀನರಾಗಿರುವೆವು. ಅದು ಸ್ವತಃ ಸಿದ್ಧವಾಗಿರುವುದರಿಂದ ಅದನ್ನು ನಾವು ಅರಸಿಕೊಂಡು ಹೋಗಬೇಕಾಗಿಲ್ಲ. ಆಶೆ ಎಂಬ ಮತ್ತ ಗಜವನ್ನು ಧ್ವಂಸ ಮಾಡಿ ಈ ಸಂಸಾರ ಸಾಗರದಲ್ಲಿ ಇತರರು ಯಾರೂ ಭೇದಿಸಲಾಗದ ವೀರತ್ವವನ್ನು ಮನಸ್ಸು ಪಡೆಯಿತು. ಆಸೆ ಎಂಬ ಈ ಮದವೇರಿದ ಗಜವನ್ನು ಈಗ ನಾನೇನು ಮಾಡಿದ್ದೀನಿ? ಹತೋಟಿಗೆ ತಂದಿದ್ದೀನಿ. ಈಗ ಇಲ್ಲಿ ನನ್ನನ್ನು ಯಾರೂ ಏನೂ ಮಾಡಲಾರರು, ಯಾರೂ ಭೇದಿಸಲಾಗದ ವೀರತ್ವವನ್ನು ಪಡ್ಕೊಂಡಿದ್ದೀನಿ ಈಗ ನಾನು. ನನ್ನ ಮನಸ್ಸು ಅಷ್ಟು ಗಟ್ಟಿಯಾಗಿದೆ, ವೀರತನದಿಂದ ಕೂಡಿದೆ. ಯಾವುದರಲ್ಲಿ ವೀರತನ? ಸಂಸಾರದ ಭವಬಂಧನವನ್ನು ಎದುರಿಸಲಿಕ್ಕೆ ಬೇಕಾದ ವೀರತನ ಈಗ ನನ್ನ ಮನಸ್ಸಿಗೆ ಬಂದಿದೆ. ಅದರಿಂದ ನನ್ನನ್ನು ಯಾರೂ ಏನೂ ಮಾಡಲಾರದ ಸ್ಥಿತಿಯಲ್ಲಿ ನಾನಿದ್ದೀನಿ. ನನ್ನ ಮನಸ್ಸು ಸಂದೇಹಗಳಿಗೆಲ್ಲ ನೀಗಿಕೊಂಡಿತು. ದೈನ್ಯವನ್ನು ಕಾಣದ ದೃಢವಾದ ಸತ್ವವನ್ನು ಪಡೆಯಿತು. 3 ಲೋಕಗಳಲ್ಲಿಯೂ ಅತಿ ಪ್ರಸನ್ನವಾದುದು ಯಾವುದೋ ಅಂತಹ ಪ್ರಮೋದವನ್ನು ಅನುಮತ್ತನಾಗಿ ಅನುತ್ತಮವಾಗಿ ತಳೆಯಿತು. ಉಪನಿಷತ್ತುಗಳಲ್ಲಿ ಹೇಳುವ ದೇವಾಪ್ಯಾಯವನ್ನು ಕುರಿತು ಇಲ್ಲಿ ಚಿಂತಿಸಿ. ದೇವಾಪ್ಯಾಯ ಎಂದರೆ ಉಪಾಸನ ದೈವದೊಡನೆ ಬೆರೆತು ಹೋಗುವುದು ಅಂತ. ಅಂದರೆ ಉಪಾಸನೆಯನ್ನು ರಾಮ ಯಾವ ದೇವರನ್ನು ಉಪಾಸನೆ ಮಾಡ್ತಾ ಇದ್ದ? ಅವರ ವಂಶದ ದೇವರು, ಅವರ ಕುಲದೇವರು ಸೂರ್ಯನನ್ನು ಉಪಾಸನೆ ಮಾಡ್ತಿದ್ನ ಅಂತನಾ? ಇಲ್ಲ. ಇಲ್ಲಿ ರಾಮ ಏನು ಮಾಡ್ತಿದ್ದ ಅಂದರೆ, ವಸಿಷ್ಠ ಗುರುಗಳಿಂದ ಉಪದೇಶವನ್ನು ಪಡೆದು ಈಗ ಅವನು ಯಾರನ್ನು ಅರ್ಚನೆ ಮಾಡ್ತಿದ್ದ? ಪರಬ್ರಹ್ಮನನ್ನು ಅರ್ಚನೆ ಮಾಡ್ತಿದ್ದ. ಪರಬ್ರಹ್ಮನನ್ನು ಅರ್ಚನೆ ಮಾಡ್ತಾ ಇದ್ದ. ಆ ಆತ್ಮಾರ್ಚನೆಯನ್ನು ಕಲ್ತಿದ್ದ. ಈ ಆತ್ಮಾರ್ಚನೆಯನ್ನು ಕಲಿತು ಇಲ್ಲಿ ಏನಾಗಿದ್ದಾನೆ ಅಂದರೆ, ಈಗ ದೇವಾಪ್ಯಾಯ ಅಂದರೆ ಉಪಾಸನೆ, ಯಾವ ದೇವರನ್ನು ಉಪಾಸನೆ ಮಾಡ್ತಾ ಇರ್ತಾನೋ ಆ ದೇವರಲ್ಲಿ ಒಂದಾಗುವುದು, ಬೆರೆತು ಹೋಗುವುದು. ಈಗ ಆತ್ಮನಲ್ಲಿ ರಾಮನ ಮನಸ್ಸು ಬೆರೆತು ಹೋಯಿತು, ಪರಮಾತ್ಮನಲ್ಲಿ ಲೀನವಾಗಿಬಿಟ್ಟ, ಅಂದರೆ ಜೀವನ್ಮುಕ್ತನಾಗ್ಬಿಟ್ಟ ರಾಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ರಾಮನು ತನ್ನ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದ. ಇನ್ನು ಮುಂದುವರೆದು ಮಾತು ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.